ಪಂಚ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಏನು ಅಧಿಕಾರಕ್ಕೆ ಬಂತು, ನಾವು ಜನರ ಪರ, ಜನರಿಗೋಸ್ಕರ, ಜನರಿಗಾಗೇ ಇರುವಂತಹ ಸರ್ಕಾರ ಅಂತ ಉದ್ದುದ್ದ ಭಾಷಣ ಬಗೆಯುವಂತಹ ಜನನಾಯಕರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ಪಂಚ ಗ್ಯಾರಂಟಿ ಕೊಟ್ಟಿರುವ ಸರ್ಕಾರ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ. ಸರ್ಕಾರಿ ಶಾಲೆ ಬೇಡ, ಖಾಸಗಿ ಶಾಲೆಗಳೇ ಬೇಕು ಅಂತ ಇರೋದು ಯಾಕೆ ಗೊತ್ತಾ? ಇದು ಪಂಚ ಗ್ಯಾರಂಟಿ ಕೊಟ್ಟಿರೋ ಸರ್ಕಾರ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ. ಸರ್ಕಾರಿ ಶಾಲೆ ಬೇಡ, ಖಾಸಗಿ ಶಾಲೆಗಳೇ ಬೇಕು ಅನ್ನೋದು ಯಾಕೆ ಗೊತ್ತಾ? ಶಿಕ್ಷಣ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾ? ಇದು ಗ್ಯಾರಂಟಿ ನ್ಯೂಸ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಧು ಬಂಗಾರಪ್ಪ ಅವರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯನ್ನ ಇವತ್ತು ಅನಾವರಣ ಮಾಡ್ತಾ ಇದೆ. ಯಾಕೆ ಜನ ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿತಾರೆ? ಅಲ್ಲಿರುವಂತಹ ವ್ಯವಸ್ಥೆ ಏನು? ಪೋಷಕರೇ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕ್ತೀರಾ? ಸ್ವಲ್ಪ ಇಲ್ಲಿ ನೋಡಿ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳೇ ಇಲ್ವಂತೆ. 46,000 ಶಾಲೆ ಪೈಕಿ 20% ಶಾಲೆಗಳಲ್ಲಿ ಶೌಚಾಲಯನೇ ಇಲ್ವಂತೆ. ಅಷ್ಟೇ ಅಲ್ಲ, ಸರ್ಕಾರಿ ಶಾಲೆಗಳಲ್ಲಿ ನೀರಿನ ಸೌಲಭ್ಯ ಕೂಡ ಇಲ್ಲ. ಸ್ವತಃ ಇದನ್ನ ಒಪ್ಕೊಂಡಿದೆಯಂತೆ ಸಿದ್ದರಾಮಯ್ಯನವರ ಸರ್ಕಾರ. ಹೌದು, ಈ ರೀತಿಯ ಅವ್ಯವಸ್ಥೆ ಇರೋದು ನಿಜ ಅಂತ ಗ್ಯಾರಂಟಿ ನ್ಯೂಸ್ ಸರ್ಕಾರದ ಎಕ್ಸ್ಕ್ಲೂಸಿವ್ ದಾಖಲೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ದಯವಿಟ್ಟು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸೋ ಪ್ರಯತ್ನ ಆಗಬೇಕು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕರ್ಕೊಂಡು ಬಂದು ಹಾಕಿ ಅಂತ ಹೇಳುವ ಸರ್ಕಾರ ಅಲ್ಲಿ ಮೂಲಭೂತ ಸೌಕರ್ಯನಾದ್ರೂ ಕೊಡಬೇಕಲ್ಲ ಮಕ್ಕಳಿಗೆ. ಆ ಜವಾಬ್ದಾರಿ ನೀವು ಮೆರಿತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ. ಬಹುತೇಕ ಸರ್ಕಾರಿ ಶಾಲೆಗಳು ಆಗ್ಲೋ ಈಗ್ಲೋ ಬೀಳೋ ಪರಿಸ್ಥಿತಿಯಲ್ಲಿದೆ. ಅಂಥದ್ರಲ್ಲಿ ಕೊಠಡಿಗಳಿಲ್ಲ, ಕೊಠಡಿಗಳಿದ್ರೆ ಶಿಕ್ಷಕರಿಲ್ಲ, ಶಿಕ್ಷಕರಿದ್ದಲ್ಲಿ ಮಕ್ಕಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅಲ್ಲಿರುವಂಥ ಅವ್ಯವಸ್ಥೆ. ಯಾಕಂದ್ರೆ ಶೌಚಾಲಯ ಇಲ್ಲ, ಕುಡಿಯೋಕೆ ನೀರಿಲ್ಲ ಅಂತ ಅಂದ್ರೆ ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ಕರ್ಕೊಂಡು ಬಂದು ಪೋಷಕರು ಈ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕು? ಇದು ಪ್ರಶ್ನೆ ಇರೋದು. ಹಾಗಾಗಿ ಇದನ್ನ ಸರಿ ಮಾಡಬೇಕಾದಂತಹ ಶಿಕ್ಷಣ ಸಚಿವರು ದಯವಿಟ್ಟು ಈ ಕಡೆ ಗಮನ ಕೊಡಿ ಅಂತ ನಿಮ್ಮದೇ ಸರ್ಕಾರದ ದಾಖಲೆಗಳಲ್ಲಿ ಉಲ್ಲೇಖ ಆಗಿರುವಂತಹ ಅಂಶವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸೋ ಪ್ರಯತ್ನ ಆಗಬೇಕು ಅಂತ ಹೇಳ್ತಾರೆ. ಬಟ್ ಸರ್ಕಾರನೇ ಆ ಜವಾಬ್ದಾರಿ ಮೆರಿತಿಲ್ಲ ಅಂದ್ರೆ ಇನ್ಯಾರ ಹತ್ರ ಕೇಳೋದು ಅನ್ನೋದು ಪ್ರಶ್ನೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ದಾಖಲೆಗಳಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಏನಪ್ಪಾ ಅಂದ್ರೆ, ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಶೌಚಾಲಯಗಳು ಮಕ್ಕಳಿಗಿಲ್ಲ ಸರಿಯಾಗಿ, ಅದ್ರ ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ. ಬಹುತೇಕ ಕಡೆ ಶಿಕ್ಷಕರ ಕೊರತೆ ಇದೆ. ಮತ್ತೊಂದಷ್ಟು ಕಡೆ ಸರ್ಕಾರಿ ಶಾಲೆಗಳು ಆಗ್ಲೋ ಈಗ್ಲೋ ಬೀಳುವಂತಹ ಅವ್ಯವಸ್ಥೆಯಲ್ಲಿದೆ. ಇದೆಲ್ಲವನ್ನ ದಯವಿಟ್ಟು ಸರಿ ಮಾಡಿ ಶಿಕ್ಷಣ ಸಚಿವರೇ ಅಂತ ಅವ್ರದೇ ದಾಖಲೆಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ಧೈರ್ಯದ ಮೇಲೆ ಜನ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕರ್ಕೊಂಡು ಬರಬೇಕು? ಯಾವ ಧೈರ್ಯದ ಮೇಲೆ ನಮ್ಮ ಮಕ್ಕಳು ಅವರ ಭವಿಷ್ಯದಲ್ಲಿ ಈ ಶಾಲೆಯಲ್ಲಿ ಕಲ್ತ್ರೆ ಒಳ್ಳೇದಾಗತ್ತೆ ಅಂತ ಧೈರ್ಯ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕು? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಯಾವುದೋ ಪಂಚ ಗ್ಯಾರಂಟಿಗಳನ್ನ ಜನ ಬಯಸೋದಿಲ್ಲ, ಬೇಸಿಕ್ ಆಗಿ ಶಿಕ್ಷಣವನ್ನ ಸರಿಯಾಗಿ ಕೊಡಿ ಅಂತ ಜನ ಕೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಏನಿದು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಶಿಕ್ಷಣ ಸಚಿವರ ಗಮನಕ್ಕಿದೆಯಾ? ಗಮನಕ್ಕಿದ್ದು ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರಾ, ಹೇಗೆ? ಇದು ಈ ವಿಚಾರ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಅವ್ಯವಸ್ಥೆಗಳು ಶಿಕ್ಷಣ ಸಚಿವರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ. ಗೊತ್ತಿದ್ರು ಕೂಡ ಯಾಕೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವಂತ ವಿಚಾರದಲ್ಲಿ ಅಥವಾ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ವಿಚಾರದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಪೋಷಕರು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ರಾಜ್ಯದಲ್ಲಿ ಸುಮಾರು 46,290 ಶಾಲೆಗಳಿವೆ. ಸ್ವತಃ ಸರ್ಕಾರನೇ ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರ 20-22% ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಬೇಸಿಕ್ ಫೆಸಿಲಿಟೀಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಶೌಚಾಲಯದ ವ್ಯವಸ್ಥೆ ಇರಬೇಕಾಗತ್ತೆ, ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕಾಗುತ್ತೆ, ಶೌಚಾಲಯಗಳಿಗೆ ನೀರಿನ ಸಂಪರ್ಕ ಇರಬೇಕಾಗತ್ತೆ. 22% ರಾಜ್ಯದಲ್ಲಿರುವಂತಹ 22% ಶಾಲೆಗಳಲ್ಲಿ ಶೌಚಾಲಯನೇ ಇಲ್ಲ, ಸಮರ್ಪಕವಾಗಿ ಇಲ್ಲ ಅನ್ನುವಂಥದ್ದು
ಅಧಿಕಾರಿಗಳು ಕೊಟ್ಟಿದ್ದಾರೆ. ಓಕೆ ಉಲ್ಲಾಸ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎನಿವೇ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಗಮನಕ್ಕಿದೆ ಅಂತ ನಮ್ಮ ಪ್ರತಿನಿಧಿ ಹೇಳ್ತಾ ಇರೋದು. ಗಮನಕ್ಕಿದ್ದು ಕೂಡ ಅವ್ರಿಗೆ ನಿರಾಸಕ್ತಿ ಅಂತ ಇದನ್ನ ಸರಿ ಮಾಡಬೇಕು ಅಂತ. ಯಾಕೆ ನಾವು ಸರಿ ಮಾಡಬೇಕು ಅನ್ನುವಂಥ ತಾತ್ಸಾರನ, ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇಲ್ಲ ಅನ್ನುವಂಥ ತಾತ್ಸಾರನ, ಬಡವರ ಮಕ್ಕಳನ್ನ ಬಾಯಿಗೆ ತಳ್ಳಿ ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದು ಅಂದ್ರೆ ಇದೆ ಅಂತ ಅನ್ಸುತ್ತೆ. ದಯವಿಟ್ಟು ಇದನ್ನ ಸರಿ ಮಾಡಿ ಶಿಕ್ಷಣ ಸಚಿವರೇ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ.